ಬಂಧುಗಳೇ ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ. ನೋಡಿ ಈಗ ನೋಡಿ ಅವರ ತಂದೆ ಕಾಲದಿಂದಲೂ ಕೂಡ ದರ್ಶನ್ ಅವರು ಕೂಡ ತಂದೆ ಕೂಡ ವಿಲನ್ ಪಾತ್ರದಲ್ಲಿ ಕೂಡ ಕಾಣಿಸ್ಕೊಂಡಾಗ ಎಂತೆಂಥ ಸಿನಿಮಾಗಳಲ್ಲೆಲ್ಲ ಮಾಡಿದ್ದಾರೆ, ಎಂತೆಂಥ ಆ್ಯಕ್ಟರ್ಸ್ ಆಗಿ ಮಾಡಿದ್ದಾರೆ. ಆದರೆ ಈಗ ದರ್ಶನ್ ಅವ್ರಿಗೆ ಈಗ ನೋಡಿ ಜೈಲಿಗೆ ಹೋಗಿರೋ ಕಾರಣ ಬೇಲ್ ಸಿಗ್ತಾ ಇಲ್ವಂತೆ. ಹಾಗಾದರೆ ಬೇಲ್ ಸಿಗೋದಕ್ಕೂ ಕಾರಣ ಏನು ಅಂತಂದು ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದೆ. ಈಗ ನೋಡಿ ಬೇಲ್ ಸಿಗದೆ ಕಾರಣ ಅವರು ಮಾಡಿರ್ತಕ್ಕಂಥ ಈ ಕೊಲೆ ಪ್ರಕರಣದಲ್ಲಿ ಸಾಕ್ಷಿಗಳು ತುಂಬ ಆಧಾರಗಳು ಸಿಕ್ಕಿವೆ. ಎಲ್ಲ ಒಂದು ಫೋಟೋ ವಿಡಿಯೋಗಳೆಲ್ಲ ಲೀಕ್ ಆಗಿದೆ. ಕೋರ್ಟ್ಗೆಲ್ಲ ಸಾಕ್ಷಿಗಳು ಬೇಕಾಗಿತ್ತು, ಸಿಕ್ಬಿಟ್ಟಿದೆ. ನೋಡಿ ಸಾಕ್ಷಿಗಳು ತಾನೇ ಬೇಕಾಗಿತ್ತು ಅಂತ ಕೇಳಿದರು, ಅದೆಲ್ಲ ಈಗಾಗಲೇ ಎಲ್ಲ ಕಡೆ ಸಿಕ್ಬಿಟ್ಟಿದೆ. ನೋಡಿ ಪವಿತ್ರ ಗೌಡಗೆ ಮೆಸೇಜ್ ಕಳಿಸಿರೋದೇ ಆಗಲಿ, ಒಂದು ವಾಟ್ಸಪ್ಪಲ್ಲಿ ಇಮೇಜು, ಒಂದು ವಿಡಿಯೋ ಶಾರ್ಟ್ಸ್ ಆಗಲಿ, ಚಿಕ್ಕ ಸಣ್ಣ ಪುಟ್ಟ ವಿಡಿಯೋಗಳು, ಅವರ ಒಂದು ಕೊಲೆ ವಿಡಿಯೋಗಳು ಕಳಿಸಿರೋದಾಗಲಿ ಎಲ್ಲ ಸಿಕ್ಬಿಟ್ಟಿದೆ. ಆದರೆ ಮುಂದೆ ಹಾಗಾದರೆ ಬೇಲ್ ಭವಿಷ್ಯ ಅಂತೂ ಈಗ ಸಿಗಲ್ಲ, ಕೋರ್ಟ್ ಕೊಡಲ್ಲ ಅಂತ ಕೂಡ ಹೇಳ್ತಾ ಇದೆ. ಹಾಗಾದರೆ ಮುಂದೆ ಜೈಲೇ ಗತಿ ಆದರೆ ಇಂಥ ನಟನ ಪಾಡು ಮುಂದೆ ಏನಾಗ್ಬೋದು? ಹಾಗಾದರೆ ಮುಂದೆ ಒಬ್ಬ ನಟ ನೋಡಿ, ಒಬ್ಬ ನಟ ನಿರ್ದೇಶಕ, ಒಬ್ಬ ಸ್ಯಾಂಡಲ್ವುಡ್ಲಿ ಕೂಡ ನಿರ್ದೇಶಕರಾಗಿ ಬೆಳೀತಾರೆ ಅಂತಂದರೆ, ಒಬ್ಬ ಡೈರೆಕ್ಟರ್ ಆಗಿ, ನಟನಾಗಿ, ಆ್ಯಕ್ಟರ್ಸ್ ಆಗಿ ಬೆಳೀತಾರೆ ಅಂತಂದರೆ, ಒಬ್ಬ ಪ್ರೊಡ್ಯೂಸರ್ ಆಗಿ ಬೆಳೀತಾರೆ ಅಂತಂದರೆ, ಮುಂದೆ ಅವರ ಒಂದು ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಷ್ಟೇ. ಈಗ ನೋಡಿ ದರ್ಶನ್ ಅವರು, ಈಗ ನೋಡಿ ನೀವೆಲ್ಲ ಎಷ್ಟೋ ಜನ ಅವನ್ನ ಕೊಲೆಗಾರ ಅಂತ ಕೂಡ ಕಾಮೆಂಟ್ ಮಾಡ್ತೀರಾ, ಎಷ್ಟೋ ಜನ ಅವರ ಫ್ಯಾನ್ಸ್ ಅಭಿಮಾನಿಗಳು ಅಂತ ಕೂಡ ಕಾಮೆಂಟ್ ಮಾಡ್ತೀರಾ. ನೋಡಿ ಅಭಿಮಾನಿಗಳಾಗಿರೋದು ಕೂಡ ಏನೋ ತಪ್ಪೇನಿಲ್ಲ. ಈಗ ಇಲ್ಲಿವರೆಗೂ ಅಭಿಮಾನಿಗಳಾಗಿದ್ರಿ, ಮುಂದೆ ಹೋಗ್ತಾ ಈಗ ನೋಡಿ ಅದೆಲ್ಲ ಈಗ ಅಭಿಮಾನ ಅನ್ನೋದೇ ಇರಲ್ಲ. ಅಭಿಮಾನ ಅಂತಕ್ಕಂಥದ್ದು ಅವರು ಒಳ್ಳೆತನ ಕೆಲಸ ಮಾಡಿರೋ ಗಂಟ ಇರುತ್ತಷ್ಟೇ. ಮುಂದೆ ಹೋಗ್ತಾ ಕೆಟ್ಟತನ ಮಾಡಿಬಿಟ್ರೆ ಅದೆಲ್ಲ ಅಭಿಮಾನ ಬರಲ್ಲ ಎಲ್ರಿಗೂ ಕೂಡ. ಸ್ನೇಹಿತರೆ ಈಗ ನೋಡಿ ಏನಂತಂದರೆ, ದರ್ಶನ್ ಅವರಿಗೆ ಈಗ ಬೇಲ್ ಭವಿಷ್ಯ ಸಿಗಲ್ಲ. ಆದರೆ ಮುಂದೆ ಹಾಗಾದರೆ ಎಲ್ಲೋಗುತ್ತೆ ದರ್ಶನ್ ವಿಚಾರ? ಮುಂದೆ ಸ್ಯಾಂಡಲ್ವುಡ್ ಗತಿ ಏನು? ನೆಕ್ಸ್ಟು ಸ್ಯಾಂಡಲ್ವುಡ್ಗೆ ಅಕಸ್ಮಾತ್ ನೆಕ್ಸ್ಟ್ ಬಾಕ್ಸ್ ಆಫೀಸಲ್ಲಿ ತಂದರು ಯಾರು ಆಗ್ತಾರೆ? ನೋಡಿ ಸಿನಿಮಾಗಳಲ್ಲೇ ದರ್ಶನ್ ರವರು ಹಿಂದೆ ಎಲ್ಲ ಪೊರ್ಕಿ ಅಂತ ಸಿನಿಮಾಗಳು ಇಟ್ಟಿಟ್ಟು ಸಿನಿಮಾಗಳನ್ನ ಕೊಟ್ಟಿದ್ದೆಲ್ಲ ನಿಜ, ಇಲ್ಲ ಅಂತಲ್ಲ. ಹಾಗಾದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಿಂದೆ ಸರ್ಬಿಟ್ರೆ ಈಗ ಮುಂದೆ ನೋಡಿ ಅವ್ರ ಮಗ ಏನಾದರೂ ಬರ್ತಾರಾ ಸಿನಿಮಾ ಇಂಡಸ್ಟ್ರಿಗೆ? ಅವ್ರ ಮಗ ವಿನೀಶ್ ಅಂತ ಒಬ್ಬ ಇದ್ದಾರೆ. ಅದು ಬಿಟ್ಟರೆ ವಿನೀಶ್ ಏನಾದರೂ ಮಗ ಬಂದು ಇಂಡಸ್ಟ್ರಿ ಆಳ್ಬೋದಾ ಅಂತ ಕೂಡ ಒಂದು ವಿಡಿಯೋ ಅಷ್ಟೇ, ಇದು ಬೇರೆ ಏನೇನಿಲ್ಲ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ, ದರ್ಶನ್ ಅವರು ಹಿಂದೆ ಎಲ್ಲ ಸಿನಿಮಾಗಳು ಕೊಟ್ಟ ಮೇಲೆ ಈಗ ಇಂಥ ಪರಿಸ್ಥಿತಿ ಈಗ ಬಂದುಬಿಟ್ಟಿದೆ ಅಂತಂದರೆ, ಮುಂದೆ ಈ ಸಿನಿಮಾದಲ್ಲಿ ಏನು ಮಾಡ್ತಾರೆ? ಸಿನಿಮಾ ಇಂಡಸ್ಟ್ರಿನೇ ಅಲ್ಲ, ಈಗ ಜೈಲೇ ಪಾಲಾಗಬೇಕಾಗುತ್ತೆ. ನೋಡಿ ಜೈಲು ಪಾಲಾದರೂ ಕೂಡ ಕೋರ್ಟ್ ಅಂತೂ ಅರ್ಜಿಯನ್ನು ತಿರಸ್ಕರಿಸ್ತಾ ಇದೆ. ಜಾಮೀನು ಬೇಕು, ಬೇಲ್ ಬೇಕು ಅಂತೆಲ್ಲ ಹಾಕಿರೋದಕ್ಕೆ ಅರ್ಜಿ ಮಾಡಿರೋದಕ್ಕೆ ಅದು ಅರ್ಜಿ ಈಸ್ಕೋತಾ ಇಲ್ಲ. ಕೋರ್ಟಿಗ ವಾಪಸ್ ಕಳಿಸ್ಬಿಟ್ಟಿದೆ. ವಾಪಸ್ ಕಳಿಸಿರೋದ್ರಿಂದ ಮುಂದೆ ಏನಾಗ್ಬೋದು? ಹಾಗಾದರೆ ಅರ್ಜಿ ಹಾಗಾದರೆ ತಿರಸ್ಕಾರ ಮಾಡಿದ್ಮೇಲೆ ಮುಂದೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ನೋಡಿ ಜೈಲೇ ಭವಿಷ್ಯ ಪರ್ಮನೆಂಟ್ ಆಗಿಬಿಟ್ರೆ ದರ್ಶನ್ ಅವರು ಸಿನಿಮಾ ಇಂಡಸ್ಟ್ರಿಯಿಂದ ದೂರ ಉಳಿತಾರೆ ಅಂತಲೇ ಅರ್ಥ. ಆಗಾದರೆ ನೋಡಿ ದರ್ಶನ್ಗೆ ಜೈಲು ಭವಿಷ್ಯ, ನೋಡಿ ಯಾರೋ ಮಾಡಿದ ತಪ್ಪಿಗೆ ಈಗ ದರ್ಶನ್ ಜೈಲು ಭವಿಷ್ಯ ಅನುಭವಿಸ್ಬೇಕಾಗಿದೆ. ಇನ್ನೊಂದು ಹೇಳ್ಬೇಕಂತಂದರೆ ಇಲ್ಲಿ ತಪ್ಪು ನೋಡಿ ದರ್ಶನ್ ಅವ್ರದ್ದಂತಲ್ಲ. ಈಗ ನೋಡಿ ಕಿಚ್ಚ ಸುದೀಪ್ ದರ್ಶನ್ ಅವರ ಒಂದು ಒಡನಾಟ ಹಿಂದೆ ಎಲ್ಲ ಹೇಗಿತ್ತು? ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಒಡನಾಟ ಅಂತಂದರೆ ಒಬ್ಬ ಫ್ರೆಂಡ್ಶಿಪ್ಪು, ಒಂದು ದೋಸ್ತುಗಳು, ಏನೋ ಚಡ್ಡಿ ದೋಸ್ತ್ ಅಂತ ನಾವು ಏನು ಕರಿತೀವಿ, ಅದೇ ರೀತಿ ಏನೋ ಒಂಥರ ದೋಸ್ತು ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ದಿಗ್ಗಜರು ಅಂತ ಏನು ಕರಿತೀವಿ, ಅದೇ ರೀತಿ ನಡ್ಕೊಂಡ್ಬಂದಂಥವ್ರು ಇವತ್ತು ಇಬ್ಬರು ಕೂಡ ದೂರ ಆಗೇ ಉಳಿದಿದ್ದಾರೆ. ಎಲ್ಲ ಅವ್ರು ಮಾತ್ರ ಅಲ್ಲ, ಎಷ್ಟೋ ಜನ ಅವರವರಲ್ಲೇ ಒಂದು ಅಹಂ ಈಗೋ ಅನ್ನೋದು ಕೂಡ ಎಲ್ಲ ಕಡೆ ಇದ್ದೇ ಇರುತ್ತೆ. ಅದು ಎಲ್ರಿಗೂ ಕೂಡ ಗೊತ್ತಿರೋ ವಿಷಯನೇ, ಎಷ್ಟೋ ಜನಕ್ಕೆ ಇನ್ನೂ ಕೂಡ ಗೊತ್ತಿರಲ್ಲ. ಯಾಕೆ ಅಂತಂದರೆ ಸ್ನೇಹಿತರೆ, ಒಂದು ಈ ಈಗೋ ಅಂತಕ್ಕಂಥದ್ದು ಎಲ್ಲರ ಒಂದು ಮನಸ್ಸಲ್ಲೂ ಕೂಡ ಇದ್ದೇ ಇರುತ್ತೆ. ಆದರೆ ನಮ್ಮ ದರ್ಶನ್ ಅವರು ಕೂಡ ಹಿಂದೆ ಎಲ್ಲ ಇದೇ ರೀತಿ ಒಂದು ಸ್ಯಾಂಡಲ್ವುಡ್ಡಲ್ಲಿ ಎಲ್ಲರ ಜೊತೆ ಬೆರೆತು ಬಂದವರು, ಎಲ್ಲರ ಜೊತೆ ಡೈರೆಕ್ಟರ್ಸ್ ಆಗಲಿ, ಒಬ್ಬ ಪ್ರೊಡ್ಯೂಸರ್ಸ್ ಆಗಲಿ ತುಂಬ ನಗ್ನಗ್ತಾ ಬಂದವರು. ಆದರೆ ಈಗ ಸ್ಯಾಂಡಲ್ವುಡ್ಡಿಂದ ಹಿಂದೆ ಸರಿತಾ ಇದ್ದಾರೆ ಅಂದರೆ ಮುಂದೆ ಏನು ಮಾಡಬೇಕಾದ್ರೆ ನೋಡಿ, ಹಿಂದೆ ಎಲ್ಲ ತುಂಬ ಎಲ್ಲರ ಜೊತೆ ಒಡನಾಟ ಇದ್ದು ಕೂಡ ಏನೇನೋ ಒಂದು ಹಿಟ್ ಸಿನಿಮಾಗಳನ್ನು ಕೊಟ್ಟು ಒಂದು ಎಲ್ಲರ ಜನಗಳ ಮನಸ್ಸನ್ನು ಗೆದ್ದವರು ಇವಾಗ ಸ್ಯಾಂಡಲ್ವುಡ್ಡಿಂದ ಹಿಂದೆ ಸರಿತಾರೆ. ಈಗ ಜೈಲಿಗೆ ಹೋಗ್ಬೇಕಾಗಿರೋ ಪ್ರಕರಣ ಬಂದ್ಬಿಟ್ಟಿದೆ. ಹಾಗಾದರೆ ಈಗ ನೋಡಿ ಜೈಲಿಗೆ ಹೋಗ್ಬೇಕಾಗಿರೋ ಪ್ರಕರಣ ಅಂತಂದ್ರೂ ಕೂಡ ಇದರಲ್ಲಿ ಯಾರ್ದು ತಪ್ಪು? ನೋಡಿ ರೇಣುಕಾ ಸ್ವಾಮಿದಲ್ಲ, ಇವರು ದರ್ಶನ್ ಹೇಳಿರೋದು ಈ ರೀತಿ ಅವ್ರ ಕೆಲಸಗಾರಿಗೆ ಈ ರೀತಿ ಮಾಡಬೇಕು ಅಂತ. ಆದರೆ ಕೆಲಸಗಾರರು ಮಾಡಿರೋ ತಪ್ಪಿಗೆ ಈಗ ಈ ದರ್ಶನ್ ಅವರೇ ಜೈಲಿಗೆ ಹೋಗ್ಬೇಕಾದ ಬಂದಿದೆ. ಆಗ ನೋಡಿ ನಮ್ಮ ಜನಗಳು ಕೂಡ ಈಗ ಹೇಳ್ತಾ ಇರೋದು ದರ್ಶನ್ ಅವ್ರದ್ದೇ ತಪ್ಪಿರೋದ್ರಿಂದ ಇಲ್ಲಿ ನಾವೀಗ ಏನು ಮಾಡೋಕ್ಕಾಗ್ತಾ ಇಲ್ಲ. ಕೋರ್ಟ್ ಕೂಡ ಹೇಳ್ತಾ ಇರೋದು ನೋಡಿ, ದರ್ಶನ್ ಇದು ಕಾರಣನೇ ದರ್ಶನ್ ಕೂಡ ಹೇಳ್ಬಿಟ್ಟಿದೆ. ಕೋರ್ಟ್ಗೆ ಯಾರು ಸಾಕ್ಷಿ ಕೊಟ್ಟಿದ್ದಾರೆ? ಅವರು ಹುಡುಗರಿಗೆ ದರ್ಶನ್ ಅವ್ರ ತಪ್ಪು ಇದು ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗ್ತಾ ಇಲ್ಲ. ನೋಡಿ ದರ್ಶನ್ ಅವ್ರಿಗೊಂದು ವಿಚಾರವಾಗಿ ಅವರ ಒಂದು ಸ್ನೇಹಿತರು ಕೂಡ ಜೊತೆಗಾರರು ಏನಿದ್ರು ನೋಡಿ, ಪವಿತ್ರ ಗೌಡ ಒಂದು ಕೇಸ್ ಪ್ರಕರಣದಲ್ಲಿ ಜೊತೆಗಾರರು ಯಾರ್ಯಾರು ಕೊಲೆ ಪ್ರಕರಣದಲ್ಲಿ ಅವ್ರಿಗೆ ಒದ್ದಿದ್ದಾಗಲಿ, ಅವರ ಒಂದು ಮರ್ಮಾಂಗಕ್ಕೆ ಒದ್ದಿದ್ದು, ರೇಣುಕಾ ಸ್ವಾಮಿ ಮರ್ಮಾಂಗಕ್ಕೆ, ಇದೆಲ್ಲ ತನಿಖೆ ಆಗ್ತಾ ಇದೆ. ಆದರೂ ಕೂಡ ಅವ್ರಿಗೆ ಬೇಲ್ ಭವಿಷ್ಯ ಸಿಗಲ್ಲ ಅಂತ ಕೂಡ ಹೇಳಿದೆ. ಈಗ ಮುಂದೆ ಆದರೆ ಸ್ಯಾಂಡಲ್ವುಡ್ನ ಗತಿ ಏನಾಗ್ಬೋದು? ನೋಡಿ ದಚ್ಚು ಕಿಚ್ಚ ಎಲ್ಲ ಹಿಂದೆ ಎಲ್ಲ ಎಷ್ಟೆಷ್ಟು ಒಂದಾಗಿದ್ರು, ಮತ್ತು ಒಂದಾಗಿ ಎಷ್ಟು ಒಡನಾಟವನ್ನು ಬೆಳೆಸ್ಕೊಂಡಿದ್ರು. ಹಿಂದೆ ಎಲ್ಲ ದಿಗ್ಗಜರು ಅನ್ನೋದು ಮಾತ್ರ ಅಲ್ಲ, ತುಂಬ ಒಡನಾಟ ಜೊತೆಗೆ ಏನೇನೋ ಒಂದು ಕಲ್ಪನೆಯಲ್ಲಿ ಇರ್ತಿದ್ರು. ಅವ್ರದ್ದೇ ಆದ ಒಂದು ಪ್ರಪಂಚದಲ್ಲಿ ಸಿನಿಮಾ
ಮಾಡಬೇಕು, ನಮ್ಮದೇ ಆದ ಒಂದು ಪ್ರಪಂಚದಲ್ಲಿ ಸಿನಿಮಾ ಮಾಡಬೇಕು ಅಂತ ತೋರಿಸ್ಕೊತಾ ಇದ್ದವರು ಇವತ್ತು ಯಾವ ರೀತಿಯೂ ಅವರು ಒಂದು ಮಾತುಕತೆಯಲ್ಲೇ ಇಲ್ಲ. ಇವತ್ತು ನೋಡಿ, ನೀವು ಹೇಳ್ತಾ ಇರ್ತೀರಾ ಅವರೊಂದು ಮಾತು ಬಿಟ್ಟಿರೋದಕ್ಕೆ ಕಾರಣ ಲಾಸ್ಟ್ ಟೈಮು ವೀರ ಮದಕರಿ ಅನ್ನೋ ಒಂದು ಸಿನಿಮಾದಲ್ಲೆಲ್ಲ ನೀವು ನೋಡಿರ್ಬೋದು. ವೀರ ಮದಕರಿ ಆ ಸಿನಿಮಾ ಎಲ್ಲ ಸುದೀಪ್ ಸರ್ ಮಾಡಿದ್ದಾರೆ. ಈಗ ಅವರು ಇವ್ರು ಮಾಡ್ತಾ ಇಲ್ಲ, ದರ್ಶನ್ ಅವರು ಇವರೇ ತೊಗೊಂಡ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಸುದೀಪ್ ಸರ್ ಮಾಡ್ತಾ ಇಲ್ಲ. ಅಂದರೆ ಒಂದು ಹಿಸ್ಟ್ರಿ ಸಿನಿಮಾ ಅದು ವೀರ ಮದಕರಿಗೆ, ಅದಕ್ಕೆ ಇವರಿಬ್ರಿಗೂ ಜಗಳ ಆಗಿದೆ ಅಂತ ಕೂಡ ಹೇಳ್ಬೋದು. ಆದರೆ ನೋಡಿ, ಹಿಂದೆ ಎಲ್ಲ ಪೊರ್ಕಿ ಅಂತ ಸಿನಿಮಾಗಳೆಲ್ಲ ನೀವು ನೋಡಿರ್ಬೋದು. ಅದು ಕೂಡ ಒಂದು ಒಳ್ಳೆ ಬಿಗ್ ಸಿನಿಮಾ ಮತ್ತು ಹಿಟ್ ಸಿನಿಮಾ, ಒಳ್ಳೆ ಸಾಂಗ್ಸ್ ಎಲ್ಲ ಇರತಕ್ಕಂಥ ಸಿನಿಮಾ. ಅದರಲ್ಲೂ ಕೂಡ ಒಂದೇನೋ ಸುದೀಪ್ ಅವರು ಕೂಡ ಬರಬೇಕು ಅಂತ ಕೂಡ ಹೇಳ್ಕೊಂಡಿದ್ರಂತೆ. ಆದರೆ ಬೇಡ ಅಂತ ಇದು ದರ್ಶನ್ ಅವ್ರಿಗೂ ಶೂಟ್ ಆಗುತ್ತೆ ಅಂತ ಕೂಡ ಅವ್ರನ್ನೇ ತೊಗೊಂಡ್ಬಿಟ್ರಂತೆ, ಅಷ್ಟೇ, ಬೇರೆ ಏನೇನಿಲ್ಲ. ಆದರೆ ಇಂಥ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟವ್ರು ಈಗ ಪರಿಸ್ಥಿತಿ ನಮ್ಮ ಮುಂದೆ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಏನಾಗ್ಬೋದು? ಹಾಗಾದರೆ ನೆಕ್ಸ್ಟು ದರ್ಶನ್ ಅವ್ರಿಗೆ ಜೈಲೇ ಭವಿಷ್ಯ. ನೋಡಿ, ಕೊಲೆ ಪ್ರಕರಣದಲ್ಲಿ ಬೇಲಂತೂ ಸಿಗಲ್ಲ, ಜಾಮೀನು ಸಿಗಲ್ಲ. ನೋಡಿ, ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು, ದುಡ್ಡಿದ್ರೆ ದುನಿಯಾ ಏನು ಬೇಕಾದ್ರು ಯಾರು ಬೇಕಾದ್ರೂ ಕೊಂಡ್ಕೋಬೋದು. ಲಾಯರ್ ಅಲ್ಲ, ಪೊಲೀಸ್ನೂ ಕೂಡ ಕೊಂಡ್ಕೊಬೋದು ಅಂತೆಲ್ಲ ಮಾತಾಡ್ತಾರೆ, ತುಂಬ ಜನ ಮಾತಾಡ್ತಿರ್ತಾರೆ. ಈಗಲೂ ಕೂಡ ಎಷ್ಟೋ ಜನ ನೀವು ವಿಡಿಯೋದಲ್ಲಿ ನೋಡಿರ್ಬೋದು, ತುಂಬ ಈ ಥರ ದುಡ್ಡಿದ್ರೆ ಲಾಯರ್ ಮಾತ್ರ ಅಲ್ಲ, ಎಲ್ಲರೂ ಕೂಡ ಕೊಂಡ್ಕೊಬೋದು. ಹಾಗಾದ್ರೆ ನೋಡಿ, ಇವ್ರ ಹತ್ರ ಈಗ 100 ಕೋಟಿ ದುಡ್ಡಿದೆ. 100 ಕೋಟಿ ಮಾತ್ರ ಅಲ್ಲ, 300 ಕೋಟಿ ಮೇಲೆ ಇರ್ಬೋದು ದುಡ್ಡು. ಹಾಗಾದರೆ ದುಡ್ಡಿದ್ದು ಮಾತ್ರಕ್ಕೆ ಈಗ ನೋಡಿ, ಈ ಒಂದು ಕೇಸನ್ನು ಮಾತ್ರ ಕೊಂಡ್ಕೊಳಕ್ಕಾಗ್ತಾ ಇಲ್ಲ. ಯಾಕೆಂದರೆ ಮುಂದೆ ಏನು ಮಾಡಬೇಕು ಅನ್ನೋದು ಕೂಡ ಇವ್ರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಈಗ ಈ ಕೇಸ್ ಅಂತೂ ಇಲ್ಲಿವರೆಗೆ ಬಂದುಬಿಟ್ಟಿದೆ. ಇಲ್ಲಿವರೆಗೆ ಬಂದಮೇಲೆ ಈಗ ಮುಂದೆ ಏನಾಗುತ್ತೋ ಅನ್ನೋದನ್ನ ಕಾದು ನೋಡಬೇಕು. ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.